RSS ಈ ರಾಷ್ಟ್ರದಲ್ಲಿ ಯಾವುದೇ ನೋಂದಾಯಿತವಾದ RSS ತನ್ನ ಚಟುವಟಿಕೆಗಳನ್ನು ಕಾನೂನಿಗೆ ಗೌರವ ಕೊಡದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ಅದರ ಕಾನೂನಿಗೆ ವಿರುದ್ಧವಾಗಿ ನಡ್ಕೋತಿತ್ತು. ಪ್ರಿಯಾಂಕ ಖರ್ಗೆ ಸಾಹೇಬರು ಅವರ ಪಕ್ಷದ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಾಗ ತಂದ ಕಾನೂನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಚಟುವಟಿಕೆ ನಡೆಸಬಾರ್ದು ಅನ್ನೋ ಕಾನೂನನ್ನ ಮತ್ತೆ ಪುನರಾವರ್ತನೆ ಮಾಡಬೇಕು. ಅದು ಯಾವುದೇ ಸಂಘಟನೆ ಆಗಲಿ ಅನ್ನೋ ಪತ್ರಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟಿದೆ. ಈ ಒಂದು ಪ್ರಿಯಾಂಕ ಖರ್ಗೆ ಅವರ ಪತ್ರದ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳದಂಥ ಅವಿವೇಕಿ ಸಂಘಟನೆಯವರು ಅವರಿಗೆ ನಿರಂತರವಾಗಿ ಬೆದರಿಕೆ ಕರೆಯನ್ನು ಒಡ್ತಾ ಇದ್ದಾರೆ. ಆ ಬೆದರಿಕೆ ಕರೆಯನ್ನು ಖಂಡಿಸಿ ನಂಜನಗೂಡು ತಾಲೂಕು ಕಾಂಗ್ರೆಸ್ ವತಿಯಿಂದ ಇವತ್ತು ಸಾಂಕೇತಿಕವಾದ ಒಂದು ಪ್ರತಿಭಟನೆ ಮಾಡಿದ್ವಿ. ಇವತ್ತು RSSನವರು ಏನು ಪ್ರಿಯಾಂಕ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಪರ್ಮಿಷನ್ ಸಭೆ ಸಮಾರಂಭ ಮಾಡ್ತಕ್ಕಂಥದ್ದು, ಚಿಂತನ ಮಂತ್ರ ಮಾಡ್ತಕ್ಕಂಥದ್ದನ್ನು ಮಾಡಿ ಭಯೋತ್ಪಾದನೆಯನ್ನು ಹೆಚ್ಚಿಸ್ತಾರೆ ಮತ್ತು ಅವರ ವಿರೋಧಿಗಳಿಗೆ ಮಾಡೋದನ್ನು ಖಂಡಿಸಿ ಹಿರಿಯ RSS ತಮ್ಮ ಕೋಮುವಾದವನ್ನು ಇದೇ ರೀತಿ ಬಿತ್ತರಿಸಿ ಮಾಡಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತಿದ್ದೀವಿ. ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಿದ್ದೀವಿ. ಅವರಿಗೆ ಮಾನ ಮರ್ಯಾದೆ ಇದ್ದರೆ RSS ಅವರಿಗೆ ಇನ್ನಾದರೂ ಕೂಡ ಕೋಮುವಾದ ಬಿಟ್ಟು ಈ ದೇಶದ ಈ ನೆಲದ ಕಾನೂನಿಗೆ ಅವರೆಲ್ಲ ಗೌರವ ಕೊಟ್ಟು ತಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ತಮ್ಮ ಕಾರ್ಯಚಟುವಟಿಕೆಯನ್ನು ಕಾನೂನು ಮುಖಾಂತರ ಮಾಡಲಿ ಅಂತ ಒತ್ತಾಯ ಮಾಡ್ತಾ ಈ ಒಂದು ಪ್ರತಿಭಟನೆಯನ್ನು ಘೋಷಣೆ ಕೊಡೋದ್ರ ಮುಖಾಂತರ ಕೊನೆಗೊಳಿಸ್ತಾ ಇದ್ದೇವೆ. ಹೋರಾಟಕ್ಕೆ ಹೋರಾಟಕ್ಕೆ ಬಡಿ ಸೋಮಣ್ಣವ್ರೆ ಬನ್ನಿ, ಆದ್ರೆ ಬನ್ನಿ ಸಹಿತಾಗ ಸೈನಾದ್ರು ಬನ್ನಿ. ಗಟ್ಟಿ ಧ್ವನಿಯಾಗಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಈ ಒಂದು ಬಡ ಮಕ್ಕಳ ಪರವಾಗಿ ಒಂದು ಧ್ವನಿ ಎತ್ತಿದ್ರು. ಆ ಧ್ವನಿನ ಸದ್ದು ಅಡಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ RSS ಅವರು ಮತ್ತು ಈ ಮನುವಾದಿಗಳು ಸೇರ್ಕೊಂಡು ಅವ್ರ ಮೇಲೆ ಭಯ ಭಕ್ತಿನ ಸೃಷ್ಟಿ ಮಾಡಿ ಇವ್ರ ಬಾಯಿ ಮುಚ್ಚಿಸಿದ್ರೆ ಇನ್ನು ಯಾರು ಮಾತಾಡಲ್ಲ ಅನ್ನೋ ಲೆವೆಲ್ನಲ್ಲಿ ಇವತ್ತು ಅವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ. ಈ ಬೆದರಿಕೆಗೆ ಪ್ರಿಯಾಂಕ ಖರ್ಗೆ ಆಗಲಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಆಗಲಿ ಈ ಶೋಷಿತ ಸಮುದಾಯ ಯಾವತ್ತೂ ಜಗ್ಗಲ್ಲ ಬಗ್ಗಲ್ಲ.